ಒಂದು ಕ್ರೌಡನ್ನು ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಮೈಸೂರಿಂದ ಹೊರಟ ನಂತರ. ಇಮಿಡಿಯೇಟ್ ಆಗಿ ರೈತರಿಗೆ ನಿಂತ ಸ್ಥಳದಲ್ಲೇ ಸ್ಪಂದಿಸುವಂಥ ಕೆಲಸಗಳು, ಈ ಥರದೆಲ್ಲ ಕಾರ್ಯಕ್ರಮಗಳು, ಯುವ ಜನರನ್ನ ಉತ್ಸಾಹಕ್ಕೆ ತಗೊಂಡು ಬರುವಂಥದ್ದು. ಚುನಾವಣೆಗಳಲ್ಲಿ ನಿಖಿಲ್ ಸೋತಿರ್ಬೋದು, ಸಂಘಟನೆಯಲ್ಲಿ ಸೋತಿಲ್ಲ. ಎಷ್ಟು ಸತ್ಯ ಈ ಮಾತು? ನಮ್ಮ ಪಕ್ಷ ಇರುವಂಥದ್ದೇ ರೈತರಿಗೋಸ್ಕರ. ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ತಿಳಿತಾ ಇದ್ದಾಗೆ ಕಳೆದ ವರ್ಷವೂ ಕೂಡ ಈ ಭಾಗದಲ್ಲಿ ಒಂದು 4ರಿಂದ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲ ನೋಡ್ದೆ ಅಣ್ಣ ಅಣ್ಣ ಸ್ಟೂಡೆಂಟ್ಸ್ಗಳು ಒಂದು ಸೆಕೆಂಡ್. ಈಗಿನ ಯುವ ಜನತೆಗಳು ವಿದ್ಯಾರ್ಥಿಗಳು ಕೂಡ ನಿಮ್ಮ ಹತ್ರ ಕೈ ಬೀಸ್ತಾ ಇದ್ದಾರೆ. ಏನು ಹೇಳ್ತೀರಾ ಆ ಪ್ರೀತಿಗೆ? ಏನು ಹೇಳ್ತೀರಾ? ಆ ಭವಿಷ್ಯದ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಆಸ್ತಿಗಳು, ಅವರ ಜೀವನದಲ್ಲಿ ಒಂದು ಬೆಳಕನ್ನು ಮೂಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ಇಡೀ ಜನತಾದಳ ಪಕ್ಷದ ನಾಯಕರ ಮೇಲೆ ಇದೆ ಅಂತಕ್ಕಂಥದ್ದು ಪ್ರತಿ ಕ್ಷಣದಲ್ಲೂ ಕೂಡ ಅರಿವಾಗ್ತದೆ. ಅವರ ಪ್ರೀತಿ, ವಿಶ್ವಾಸ, ಅಭಿಮಾನ. ನೀವೊಂದ್ಸಲ ಕೈ ಬೀಸ್ಬೋದಾ ನಮ್ಮ ತಾಲೂಕಿನ ಯುವ ಪೀಳಿಗೆ, ಅದು ಯುವ ವಿದ್ಯಾರ್ಥಿಗಳು? ಇವತ್ತಿನ ದಿನಕ್ಕೆ ನಿಖಿಲ್ ಅವರ ಒಂದು ಈ ರೀತಿಯ ಸಂಘಟನೆಯ ಹೋರಾಟ ತುಂಬಾ ಅನಿವಾರ್ಯ ಇತ್ತು JDS ಪಕ್ಷಕ್ಕೆ. ಅದನ್ನ ಹೇಗೆ ನಡ್ಸ್ಕೊಂಡು ಹೋಗ್ತೀರಾ ಈ ಎಲ್ಲ ಹಿರಿಯ ನಾಯಕರುಗಳ ಜೊತೆ ಅಂತ? ಕಚೇರಿಯಲ್ಲಿ ಕೂತ್ಕೊಂಡು ಯಾರು ಕೂಡ ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಕಚೇರಿಗಳು ಕೇವಲ ಮುಖಂಡರು, ನಾಯಕರು ಒಂದಂತಕ್ಕೆ ಕಾರ್ಯಕರ್ತರನ್ನ ಕರೆದು ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಸಲಹೆಗಳು, ಸೂಚನೆಗಳು ತಗೊಂಡಂಥ ಸಂದರ್ಭದಲ್ಲಿ ನಾವು ಅದನ್ನು ಬಳಕೆ ಮಾಡ್ಕೊಳ್ಬೋದು. ಹೊರತುಪಡಿಸಿ ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥದ್ದು ನಿರಂತರವಾಗಿ ನಾನು ನಂಬಿರ್ತಕ್ಕಂಥದ್ದು ನಮ್ಮ ಗಾಡಿ. ಕನಿಷ್ಠ ಪಕ್ಷ ದಿವಸಕ್ಕೆ 300ರಿಂದ 400 ಕಿಲೋಮೀಟ್ರ್ ಓಡಾಡಿದ್ರೇ ಪಕ್ಷ ಕಟ್ಟಲಿಕ್ಕೆ ಆಗೋದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಜಿಲ್ಲೆಯ ನಾಯಕರು, ಸನ್ಮಾನ್ಯ ಸಾರಾ ಮಹೇಶಣ್ಣ ಅವರು ಮಾಜಿ ಮಂತ್ರಿಗಳಿದ್ದಾರೆ, ಅವರ ಮಾರ್ಗದರ್ಶನ, ಅವರ ನಾಯಕತ್ವ ಇದೆ. ಮಾದೇವಣ್ಣ ಅವರು ಹಿರಿಯರಿದ್ದಾರೆ, ಅವರು ಶಾಸಕರಾದಂಥ ಸಂದರ್ಭದಲ್ಲಿ 5 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ಕ್ಷೇತ್ರದ ಸರ್ವೋತ್ತಮೋಖ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅವ್ರು ಮತ್ತೆ ಆರಿಸಿ ಬರಬೇಕು ಅಂತಕ್ಕಂಥದ್ದು ಬಹುಶಃ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದಂಥ ಸಂದರ್ಭದಲ್ಲಿ 28ಕ್ಕೆ ಮಾದೇವಣ್ಣ ಅವರು ಶಾಸಕರಾಗಬೇಕು ಅಂತಕ್ಕಂಥ ಭಾವನೆ ಇದೆ. ಸರ್, ಕೊನೆಯ ಪ್ರಶ್ನೆ, ಯಾತಿಗೋಸ್ಕರ ಸರ್ ಈ ಬಿಸಿಲು ಮಳೆ ಅಂದೆ ಈ ಜನಗಳ ನಡುವೆ ಹೋರಾಡ್ತಿರೋದು ಯಾತಿಗೋಸ್ಕರ ಅಂತ? ಈ ರಾಜ್ಯದ ಜನತೆಯ ಒಂದು ಆಶೀರ್ವಾದ, ಅದಕ್ಕೆ ನಾವು ಕೂಡ ತಕ್ಕಂತೆ ಜನರ ಜೊತೆ ಸ್ಪಂದಿಸ್ತಕ್ಕಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೇವೆ. ಕೊನೆಯದಾಗಿ ಪಿರಿಯಾಪಟ್ಟಣ ಜನತೆ ಮತ್ತೆ ಕೇಮಾದೇವ್ರ ಬಗ್ಗೆ ಏನು ಹೇಳ್ತೀರಾ? ಪಿರಿಯಾಪಟ್ಟಣ ಮೈಸೂರು ಜಿಲ್ಲೆನಲ್ಲಿ ಅನೇಕ ಕ್ಷೇತ್ರಗಳು, ಇದು ಇಡೀ ಜಿಲ್ಲೆನೇ ಭದ್ರಕೋಟೆ ಇದ್ದಂಗೆ ಜನತಾದಳ ಪಕ್ಷದ ಅಭಿಮಾನಿಗಳು ಬಹಳ ಬೃಹತ್ ಸಂಖ್ಯೆಯಲ್ಲಿ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಇವತ್ತು ನೀವು ನೋಡ್ಬೋದು, ಇವತ್ತು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬಂದಿರತಕ್ಕಂಥವ್ರು. ಬಹುಶಃ ದೇವೇಗೌಡರು, ಕುಮಾರಣ್ಣವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಣು ಮುಂದೆ ಕಾಣಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷರು ನಿಖಿಲ್ ಅವರು ಬಂದಿದ್ದಾರೆ. ಈ ಒಂದು ಯುವ ಸಂಘಟನೆ, ಯುವ ಸಮೂಹ ಬಿಸಿಲು ಅನ್ನೋದು ಕಾಣದೆ ಇವತ್ತು ರ್ಯಾಲಿಯಲ್ಲಿ ಹೋಗ್ತಾ ಇದ್ದೀರಾ. ಈ ಒಂದು ಏನು ಸಂದೇಶ ಸಾರಿಸ್ತೀರಾ ಅಂತ ಇವತ್ತು? ಜನತಾದಳ ಜಾತ್ಯತೀತ ಪಕ್ಷ ರಾಜ್ಯದಲ್ಲಿ ಇನ್ನೂ ಸದೃಢವಾಗಿದೆ. ಕಾರ್ಯಕರ್ತರು, ರೈತರು, ಬಡವರು, ದೀನದಲಿತರು ಜನತಾದಳದ ಜೊತೆ ಇದ್ದೇವೆ ಅಂತಕ್ಕಂಥ ಸಂಕೇತವನ್ನು ತೋರಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನಾವು ರೈತರ ಪರವಾಗಿ ಇದ್ದೀರಿ ಅಂತ ಹೇಳಿ ಅವರು ಗ್ಯಾರಂಟಿ ಯೋಜನೆ ಕೈ ಹಿಡಿದೆ ಅಂತಾರೆ. ರೈತರ ಪರವಾಗಿ ನಿಜವಾದ ಪಕ್ಷ ಯಾವ್ದಾಗಂದ್ರೆ? ರೈತರ ಪರವಾಗಿ ಈ ದೇಶದಲ್ಲಿ ಯಾವುದಾದ್ರೂ ಒಂದು ಪ್ರಾದೇಶಿಕ ಪಕ್ಷ ಇದೆ ಅಂತ ಹೇಳಿದ್ರೆ ಮಾಜಿ ಪ್ರಧಾನಮಂತ್ರಿಗಳ ಹೆಸರಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವರ ಹಾಗೂ ಅವರ ಕುಡಿ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಏನು ಸಂಘಟನೆಯ ಮುಖಾಂತರ ಜನತಾದಳ ಜಾತ್ಯತೀತ ಪಕ್ಷವನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಖಂಡಿತ ಪೂರ್ಣ ಯಶಸ್ವಿ ಆಗುತ್ತೆ. ಈಗಿನ ಯುವ ಜನತೆ ಎಚ್ಚೆತ್ಕೋಬೇಕು ಅಂತ? ಈಗಿನ ಯುವ ಜನತೆಗೆ ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಬಗ್ಗೆ ಬಹಳ ಅಸಮಾಧಾನ ಇದೆ. ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೂ ಸಹ ಈ ಸರ್ಕಾರದ ಬಗ್ಗೆ ಬಹಳ ಅಸಮಾಧಾನ ಇರೋದ್ರಿಂದ ಇಷ್ಟೊಂದು ಸಮೂಹ JDS ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಭಾವನೆಯಿಂದ ನೆರೆದಿದ್ದಾರೆ. ಅದು ಈ ದೇವೇಗೌಡರ 3ನೇ ಕುಡಿ ಆ ತಲೆಮಾರಿನ ನಾಯಕತ್ವಕ್ಕೆ ಈ ರಾಜ್ಯದಲ್ಲಿ ಖಂಡಿತ ಬೆಂಬಲ ಸಿಗುತ್ತೆ. ಮತ್ತೊಂದು ದಿನ ಕುಮಾರಸ್ವಾಮಿಯವರ ನಂತರ ನಿಖಿಲ್ ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗೇ ಆಗ್ತಾರೆ ಅಂತಕ್ಕಂಥ ಮಾತನ್ನು ನನ್ನ ಗ್ರಾಮ ದೇವತೆ ಪಿರಿಯಾಪಟ್ಟಣದ ಸಾಕ್ಷಿಯಾಗಿ ಹೇಳ್ತೀನಿ. ಹಲೋ ಚೆಕ್. ಹಲೋ ಬರ್ತಿದ್ದೆ ವಿನಯ್.
ಎಸ್ ಇವತ್ತು ಜನರೊಂದಿಗೆ ಜನತಾದಳ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾಗಿ ರಸ್ತೆ ಮೂಲಕ ಸುಡೋ ಬಿಸಿಲನ್ನ ಲೆಕ್ಕಿಸದೆ ಇವತ್ತು ಇಲ್ಲಿ ಜನರೊಂದಿಗೆ ಜನತಾದಳ ಎಂಬುದು ರಸ್ತೆ ಮೂಲಕ ರ್ಯಾಲಿಯನ್ನು ಹೋಗ್ತಾ ಇದೆ. ತಾವು ನೋಡ್ತಾ ಇರ್ಬೋದು, ಹಳೆ ಮೈಸೂರು ಭಾಗದ ಎಲ್ಲ ಹಿರಿಯ ನಾಯಕರುಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅವರಿದ್ದಾರೆ. ಸರ್, ತಾವು ಪಕ್ಷದ ಹಿರಿಯ ನಾಯಕರು, ಈ ಒಂದು ಕ್ರೌಡ್ ಯುವ ಜನತೆಯಲ್ಲಿ ಉತ್ಸವವನ್ನು ಹೆಚ್ಚೋದಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಮಾನ್ಯ ನಮ್ಮ ಪಕ್ಷದ ಧ್ರುವತಾರೆ, ನಮ್ಮ ಯುವ ನಾಯಕರು ಇಡೀ ರಾಜ್ಯವನ್ನು ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾನ್ಯ ದೇವೇಗೌಡರು ಸಾಹೇಬರ ಆಶೀರ್ವಾದದಲ್ಲಿ ನನ್ನ ನಾಯಕರಾದಂಥ ಕುಮಾರಣ್ಣರವರ ನೇತೃತ್ವದಲ್ಲಿ ಎಲ್ಲ ಯುವಕರನ್ನು, ತಾಯಂದಿರನ್ನ ಮತ್ತು ಎಲ್ಲ ಸಮಾಜದ ಬಂಧುಗಳ ಜೊತೆಯಲ್ಲಿ ಹುರಿದುಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಪಿರಿಯಾಪಟ್ಟಣದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣದಿಂದ ಪ್ರಾರಂಭ ಆಗ್ತಾ ಇದೆ. ಮತ್ತು 22ನೇ ತಾರೀಕು ಕೃಷ್ಣರಾಜನಗರದಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ ನಮ್ಮ ಹುಣಸೂರಿನಲ್ಲಿ ಹರೀಶ್ ಅವರ ನೇತೃತ್ವದಲ್ಲಿ ಎಷ್ಟನೇ ತಾರೀಕು ರೀ ನಿಮ್ಮದು? ನಿಮ್ದು ಎಷ್ಟನೇ ತಾರೀಕು? 25ನೇ ತಾರೀಕು ಹರೀಶ್ ಅವ್ರದ್ದು. ಹಾಗೆಯೇ ಕೋಟೆನಲ್ಲಿ, ಎಸ್.ಡಿ. ಕೋಟೆನಲ್ಲಿ, ಹಾಗೆ ಮೈಸೂರಿನ ಚಾಮುಂಡೇಶ್ವರಿಯಲ್ಲಿ, ಮತ್ತು ವರ್ಣ ಕ್ಷೇತ್ರದಲ್ಲಿ, ಮತ್ತು NR ನರಸಿಂಹರಾಜ ಕ್ಷೇತ್ರ, ಮತ್ತು KR ಕ್ಷೇತ್ರ, ಮತ್ತು ಚಾಮರಾಜ ಕ್ಷೇತ್ರದಲ್ಲೂ ಕೂಡ ಈ ಒಂದು ಇದೇ ರೀತಿಯ ಅದ್ಧೂರಿಯ ಸಭೆಗಳು, ರ್ಯಾಲಿಗಳು ನಮ್ಮ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿರವರ ನೇತೃತ್ವದಲ್ಲಿ ನಡೀತವೆ. ನಾವೆಲ್ಲರೂ ಕೂಡ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಈ ಬಾರಿ ಸಮ್ಮಿಶ್ರ ಸರ್ಕಾರವನ್ನು ರಾಜ್ಯದಲ್ಲಿ ತರಲೇಬೇಕು, ರೈತರನ್ನ ಉಳಿಸ್ಬೇಕು ಅನ್ನುವಂಥ ಹೋರಾಟವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನೋಡಿ, ಇಂಥ ಉರಿ ಬಿಸಿಲಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತು ಕುಮಾರಣ್ಣರವರ ಮೇಲೆ ಪ್ರೀತಿಯನ್ನು ಇಟ್ಟು, ನಿಖಿಲ್ ಕುಮಾರಸ್ವಾಮಿರವ್ರ ಮೇಲೆ ಪ್ರೀತಿಯನ್ನು ಇಟ್ಟು ಆಗಮಿಸಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಹುರುಪನ್ನು ತರುವಂಥದ್ದನ್ನ ಮಾಡ್ತಾ ಇದೆ ಅನ್ನುವಂಥ ಮಾತು. ಈಗೆಲ್ಲ ಕ್ರೌಡ್ ಇದೆ, ವಿಪಕ್ಷಗಳು ಹೇಳ್ತಾರೆ JDS ನೆಲ ಕಚ್ಚಿದೆ ಅಂತ ಹೇಳ್ತಾರೆ. ಈ ಕ್ರೌಡ್ ಏನು ಹೇಳಿ ಬಯಸ್ತೀರಿ? ಈ ಕ್ರೌಡ್ಗೆ ಒಂದೇ ವಾಕ್ಯದಲ್ಲಿ. ವಿಪಕ್ಷಗಳನ್ನ ರೈತರು ಕಾಯ್ತಾ ಇದ್ದಾರೆ, ಎಷ್ಟು ಬೇಗ ಚುನಾವಣೆ ಬರುತ್ತೆ ಅನ್ನುವಂಥದ್ದನ್ನ ಕಾಯ್ತಾ ಇದ್ದಾರೆ. ಅದಕ್ಕೆ ಈ ಜನಸಾಗರವೇ ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭ. ಥ್ಯಾಂಕ್ ಯು ಸರ್. ಈಗ ತಾವು ಕೂಡ ಹುಣಸೂರು ಕ್ಷೇತ್ರದ ಶಾಸಕರಿದ್ದೀರಿ, ಒಂದು ಜನನ ನೋಡ್ತಾ ಇರೋದು ಯುವ ಉತ್ಸಾಹಿಗಳು ಮತ್ತು ಯುವ ನಾಯಕರುಗಳು ಎಷ್ಟು ಪ್ರಮುಖವಾಗುತ್ತೆ ಯುವ ಪೀಳಿಗೆಗೆ ಉತ್ಸವವನ್ನು ತುಂಬಲಿಕ್ಕೆ, ಕಾರ್ಯಕ್ರಮಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ? ಈಗ ನಮ್ಮ ರಾಜ್ಯ ಘಟಕದ ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮುಖಾಂತರ ಸಂಘಟನೆ ಮಾಡ್ತಾ ಇದ್ದೀವಿ. ಯುವಕರ ಪಾತ್ರ ಬಹಳ ದೊಡ್ಡದಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ಯುವಕರಿದ್ದಾರೆ, ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಯುವಕರ ಸಂಘಟನೆ ಆಗ್ತಾ ಇದೆ. ಇವತ್ತು ನೀವು ಗಮನಿಸ್ತಾ ಇದ್ದೀರಿ, ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಉಚ್ಚೆದ್ದು ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಅಭಿಪ್ರಾಯ ಯಾವ ರೀತಿ ಇದೆ ಅಂತಕ್ಕಂಥದ್ದು ನೀವೇ ಗಮನಿಸ್ಬೋದು. ಮುಂದೊಂದು ದಿನಗಳಲ್ಲಿ ಏನು 2028 ಚುನಾವಣೆ ಇದೆ, ಅದರಲ್ಲಿ ಕುಮಾರಣ್ಣವರ ಆಶೀರ್ವಾದ, ನಿಖಿಲ್ ಕುಮಾರಸ್ವಾಮಿ ಅವರು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಪಕ್ಷವನ್ನು ಅಧಿಕಾರಕ್ಕೆ ತರ್ತಕ್ಕಂಥ ಸಂಕಲ್ಪವನ್ನು ಮಾಡಿದರೆ ನಾವು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲರ ಮೇಲೂ ಸಹ ಇದೆ. ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಯಾವಾಗ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಸರ್? ನಮ್ಮ ಕ್ಷೇತ್ರದಲ್ಲಿ 25ನೇ ತಾರೀಕು. ಥ್ಯಾಂಕ್ ಯು. ಈ ಕ್ರೌಡ್ ಮತ್ತೆ ರಾಜ್ಯ ನಾಯಕರುಗಳೆಲ್ಲ, ಹಿರಿಯ ನಾಯಕರು ಬಂದಿದ್ದಾರೆ. ನಿಖಿಲಣ್ಣ ಅವರು ಈ ರಾಜ್ಯದ ಯುವ ಶಕ್ತಿ. ಇವತ್ತು ಈ ರಾಜ್ಯದಲ್ಲಿ ಬರೀ ಯುವಕರು ಮಾತ್ರ ಅಲ್ಲ, ಹಿರಿಯರು ಸುಧಾ ನಿಖಿಲಣ್ಣ ಅವರ ನಾಯಕತ್ವನ ಒಪ್ಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ, ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವು ಪಕ್ಷ ಕಟ್ಟದ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ.
ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಎಂಬ JDSನ ಒಂದು ಬೃಹತ್ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಾಜಿ ಶಾಸಕ KM ಮಹದೇವ್ ಅವರ ನೇತೃತ್ವದಲ್ಲಿ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವ್ರನ್ನ ಬಹಳ ಅದ್ದೂರಿಯಾಗಿ ಅವ್ರನ್ನ ಬರಮಾಡ್ಕೊಳ್ಳಲಾಗಿದೆ. ತಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ತೆರೆದ ವಾಹನದಲ್ಲಿ ಅವರನ್ನ ಇಲ್ಲಿ ಅದ್ದೂರಿಯಾಗಿ ಬರಮಾಡ್ಕೊಳ್ಳಲಾಗ್ತಾ ಇದೆ. ಅವರ ಜೊತೆಗೆ KR ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಮಾಜಿ ಸಚಿವರಾದಂಥ ಸಾರಾ ಮಹೇಶ್ ಅವರು ಕೂಡ ಅವ್ರ ಜೊತೆ ಸೇರಿರುವಂಥದ್ದು. ಹಾಗೆಯೇ ಹುಣಸೂರು ವಿಧಾನಸಭಾ ಕ್ಷೇತ್ರದ ಹರೀಶ್ ಗೌಡ್ರಾಗಿರ್ಬೋದು, ಹಾಗೆಯೇ ಟಿ ನರಸೀಪುರ ಕ್ಷೇತ್ರದ ಮಾಜಿ ಶಾಸಕರಾದಂಥ ಅಶ್ವಿನ್ ಹಾಗೂ ಜಿಲ್ಲಾಧ್ಯಕ್ಷರು ಇವಾಗ ಪ್ರಚಾರ ಸಮಿತಿಯಲ್ಲಿ JDSನ ಜನಾಂದೋಲನ ಕಾರ್ಯಕ್ರಮಕ್ಕೆ ಅವ್ರನ್ನ ಅಧ್ಯಕ್ಷರು ಮಾಡಲಾಗಿರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬಂದಿರುವಂಥದ್ದು. ಇಲ್ಲಿನ ಯುವ ಜನತೆ, ತಾಲೂಕಿನ ಯುವ ಜನತೆ ಅವ್ರನ್ನ ಬಹಳ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡ್ಕೊಂಡಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಹೋಗ್ಬೋದು. ಇವಾಗ ಎಲ್ಲರ ಹತ್ರ ಕೈ ಬೀಸಿ ಅವರು ವೇದಿಕೆ ಹತ್ರ ತೆರಳ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ಬೋದು, ಎಲ್ಲರ ಹತ್ರ ಕೈ ಬೀಸ್ತಾ ಇದ್ದಾರೆ. ಸೊ ಇಡೀ ಕಾರ್ಯಕ್ರಮದ ನೇತೃತ್ವದಲ್ಲಿ ಅವರನ್ನ ವೇದಿಕೆ ಹತ್ರ ಬರಮಾಡ್ಕೊಳ್ತಾ ಇದ್ದಾರೆ. ಬಹಳ ಪ್ರೀತಿಯಿಂದ ಜನರು ತೆರೆದ ವಾಹನದಲ್ಲಿ ಬಿಸಿಲಿನಿಂದ ಕೈ ಬೀಸಿ ಎಲ್ಲರ ಹತ್ರನೂ ತೆರೆದ ಮಾಡ್ಕೊಳ್ತಾ ಇರುವಂಥದ್ದು. ಹಾಗೆಯೇ MLC ಮಂಜೇಗೌಡರು ಕೂಡ ತೆರೆದ ವಾಹನದಲ್ಲಿ ತೆರಳ್ತಾ ಇದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇಡೀ ಯುವ ಸಮೂಹ, ಯುವ ಜನತೆ ತೆರೆದ ವಾಹನದಲ್ಲಿ ಹೋಗ್ತಾ ಇದೆ. HD ಕುಮಾರಸ್ವಾಮಿ ಅವರ ಫೋಟೋವನ್ನು ಹಿಡಿದು ಅಭಿಮಾನಿಗಳಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ತೆರೆದ ವಾಹನದ ಮೂಲಕ. ಸಾರಾ ಮಹೇಶ್ ಅವರು ಕೂಡ ವೆಹಿಕಲ್ ಅಲ್ಲಿ ಇರುವಂಥದ್ದು. ಈ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮ ಏನು ಮಿನಿ ದಸರಾ ರೀತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ತೆರೆದ ವಾಹನದಲ್ಲಿ ರ್ಯಾಲಿಯ ಮೂಲಕ ಸುಡು ಬಿಸಿಲಿನಲ್ಲೂ ಕೂಡ ಲೆಕ್ಕಿಸದ ಯುವ ಜನತೆ ನಿಖಿಲ್ ಅವರ ಸ್ವಾಗತವನ್ನು ಮಾಡಿಕೊಂಡು ವೇದಿಕೆ ಹತ್ರ ಕರೆತರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾವುದೇ ರೀತಿಯಲ್ಲಿ ಸಂಭ್ರಮ ಮನೆ ಮಾಡಿದೆ ನಿಖಿಲ್ ಅವರನ್ನ ಬರಮಾಡ್ಕೊಳ್ಳೋದಕ್ಕೆ, ಯುವ ಜನತೆಯನ್ನ ಕಟ್ಟೋದಕ್ಕೆ, ಯುವಕರನ್ನ ಮತ್ತಷ್ಟು ಪುಷ್ಟಿಗೊಳಿಸೋದಕ್ಕೆ, JDS ಪಕ್ಷವನ್ನ ಬಲಗೊಳಿಸೋದಕ್ಕೆ ನಿಖಿಲ್ ಅವರು ಪಣ ತೊಟ್ಟಿರುವಂಥದ್ದು. ಈ ಒಂದು ಕಾರ್ಯಕ್ರಮ ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕ್ರಮದ ಮೂಲಕ ಇಡೀ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ಇವತ್ತು JDSನ ಬಾವುಟಗಳಾಗಿರ್ಬೋದು, JDSನ ನಾಯಕರಾಗಿರ್ಬೋದು ರಾರಾಜಿಸ್ತಾ ಇದ್ದಾವೆ. ಚುನಾವಣೆ ಈಗಲೇ ಬಂದೇ ಬಿಡ್ತು ಅಂತ ಹೇಳಿ ಮತದಾರರಲ್ಲಿ ಬಿಂಬಿತವಾಗ್ತದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮನೋಜ್ ಕುಮಾರ್, ಫಸ್ಟ್ ವೇವ್ ನ್ಯೂಸ್, ಪಿರಿಯಾಪಟ್ಟಣ. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.